ಹೇಳಿರೋ ಏಮ್ಸ್ ಅಲ್ಲಿ ಸಿಟಿಸನ್ಶಿಪ್ ನ ಟೆಸ್ಟ್ ಮಾಡೋದಿಲ್ಲ. ಆದ್ರೆ ನೀವು ಇವತ್ತು ಸಿಟಿಸನ್ಶಿಪ್ ಚೆಕ್ ಮಾಡ್ತಾ ಇದ್ದೀರಾ ಯಾಕೆ ಅಂತ. ನಮ್ಮ ಪೌರತ್ವವನ್ನು ಚೆಕ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಯಾವುದೇ ಪವರ್ ಇಲ್ಲ. ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ನ ಅಧಿಕೃತ ಮಾಹಿತಿ ನೀವು ನೋಡಿದ್ರೆ ಮಹಿಳೆಯರು ಹೆಚ್ಚು ಬಿಟ್ಟೋಗಿದ್ದಾರೆ. ನಾವು 2002 ರೂಲ್ನ ಮದರ್ ರೋಲ್ ಆಗಿ ಕನ್ಸಿಡರ್ ಮಾಡ್ತೀವಿ. 25 ಅಲ್ಲಿ ನಿಮ್ಮ ಹೆಸರು ಇರಬೇಕು, 2002 ರೋಲಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ಅಜ್ಜ ಅಜ್ಜಿ ಹೆಸರು ಇರಬೇಕು ಅಂತ. ದಲಿತ ಸಮುದಾಯದವ್ರನ್ನ, ಮುಸ್ಲಿಂ ಸಮುದಾಯದವ್ರನ್ನ ಹೆಸರನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಫಾರ್ಮ್ 7 ಬಲ್ಕ್ ಡಿಲೀಷನ್ಸ್ ಆಗ್ತಾ ಇದೆ. ಮತದಾನದ ಹಕ್ಕು ಮಾತ್ರ ಕಳ್ಕೊಳ್ಳೋದಲ್ಲದೆ ನಾವು ಒಂದು ಸಿಟಿಸನ್ಶಿಪ್ ರೈಟು ಸಹ ಕಳ್ಕೊಳ್ಳೋ ಅಂತ ಒಂದು ಆತಂಕ ಇದೆ. ಈ SIR ಬಂದ್ಬಿಟ್ಟು NRC CA ನ ಒಂದು ಬ್ಯಾಕ್ ಡೋರ್ ಇಂದ ತರ್ತಿರೋದೇ ಈ SIR. ನಮಸ್ಕಾರ, ನನ್ನ ಹೆಸರು ವಿನಯ್ ಶ್ರೀನಿವಾಸ್, ಅಡ್ವೊಕೇಟ್. ನಾನಿವತ್ತು ಈ SIR ಬಗ್ಗೆ ಕರ್ನಾಟಕ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಸ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ದ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿ ಅವರು ಸುದ್ದಿಯಲ್ಲಿದ್ದರು. ಯಾಕಂತ ಹೇಳಿದ್ರೆ SIR ವಿಷಯದಲ್ಲಿ ಅವರೇ ಖುದ್ದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಅವರ ರಾಜ್ಯದ ಮತದಾರರ ಪರವಾಗಿ ಆರ್ಗ್ಯೂ ಮಾಡಿದ್ರು. Election Commission, WhatsApp Commission is saying it is only the micro observer. Only they are deleting all the names. Only they targeted Bengal. SIR ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುದ್ದಿ ಇದೆ. ವೆಸ್ಟ್ ಬೆಂಗಾಲ್ CM ಏನೋ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಕೇರಳ ಸರ್ಕಾರ ನೋಡಿದ್ರೆ ಅವರು ಸಹ ಸುಪ್ರೀಂ ಕೋರ್ಟಲ್ಲಿ ಪೆಟಿಷನ್ ಫೈಲ್ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರ ಸಹ ಫೈಲ್ ಮಾಡಿದ್ದಾರೆ. ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಯಾವುದೇ ಒಂದು ನಿಲುವು ವ್ಯಕ್ತಪಡಿಸಿಲ್ಲ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ SIRಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಆಗ್ತಿರೋ ಇಶ್ಯೂಗಳ ಬಗ್ಗೆ ಎಲೆಕ್ಷನ್ ಕಮಿಷನ್ಗೆ ಮನವಿಗಳನ್ನ ಕೊಟ್ಟಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಏನು ಹೇಳಿಲ್ಲ. ಇದರ ನಡುವೆ ಕರ್ನಾಟಕ ಸಚಿವ ಸಂಪುಟದ ಮುಂದೆ ಒಂದು ನೋಟ್ ಪ್ಲೇಸ್ ಆಗುತ್ತೆ. SIR ಬಗ್ಗೆ ಒಂದು ನೋಟ್ ಪ್ಲೇಸ್ ಆಗುತ್ತೆ. ಆ ನೋಟಲ್ಲಿ ಏನಿದೆ ಅನ್ನೋದನ್ನ ನಾವು ಸ್ವಲ್ಪ ಇವತ್ತು ನೋಡೋಣ. ಈ ನೋಟ್ ಬಂದ್ಬಿಟ್ಟು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅವರು ಪ್ರಿಪೇರ್ ಮಾಡಿ ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಮಾಡ್ತಾರೆ. ಈ ಒಂದು ಇಲಾಖೆಗೆ ಮಂತ್ರಿ ಅವ್ರು ಬಂದ್ಬಿಟ್ಟು CM ಅವರೇ, ಸಿದ್ದರಾಮಯ್ಯನವರೇ ಆಗ್ತಾರೆ. ಇದನ್ನ ಪ್ಲೇಸ್ ಮಾಡಿ ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಸ್ತಾವನೆಯನ್ನು ಸಚಿವ ಸಂಪುಟಕ್ಕೆ ಮಾಹಿತಿಗಾಗಿ ಮಾತ್ರ ಮಂಡಿಸಲಾಗುತ್ತಿರುವುದರಿಂದ ಈ ಪ್ರಸ್ತಾವನೆಯ ಕುರಿತು ಇತರ ಇಲಾಖೆಗಳೊಂದಿಗೆ ಸಮಾಲೋಚನೆ ಅಗತ್ಯವಿರುವ ಮಾಹಿತಿಯನ್ನು ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಇವರಿಂದ ಪಡೆಯಲಾಗಿದೆ ಅಂತ ಹೇಳ್ತಾರೆ. ಅಂತ ಹೇಳಿ DPR ಇಂದ ಒಂದು ನೋಟ್ ಇದೆ. ಅದರಲ್ಲಿ ಹೇಳ್ತಾರೆ ಒಂದು ಪ್ರಪೋಸಲ್ ಇದೆ, ಎಲೆಕ್ಷನ್ ಕಮಿಷನ್ ಇಂದ 2 ಡಾಕ್ಯುಮೆಂಟ್ ಬಂದಿದೆ, 2 ಅನೆಕ್ಷರ್ ಇದೆ, ಅದು ಪ್ಲೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈ ಎಲೆಕ್ಷನ್ ಕಮಿಷನ್ ಅವರು ಯಾಕೆ SIR ಮಾಡಬೇಕು ಅಂತ ಇದೆ ಅಂತ ಹೇಳ್ತಾರೆ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅದೆಲ್ಲ ಹೇಳ್ತಾರೆ. ನೆಕ್ಸ್ಟ್ ಅನುಬಂಧ 1, ಇದು ಚುನಾವಣಾ ಆಯೋಗ, ಚೀಫ್ ಎಲೆಕ್ಟರಲ್ ಆಫೀಸ್ ಕರ್ನಾಟಕ ಅವರು ಸರ್ಕಾರಕ್ಕೆ ಕೊಟ್ಟಿರೋಂಥದ್ದು. ಅದರಲ್ಲಿ ಏನಿದೆ ಅಂತ ನೋಡೋಣ. ಅದರಲ್ಲಿ ಅವರು ಈ ವಿಶೇಷ ಸಮಗ್ರ ಪರಿಷ್ಕರಣೆ SIR ಹಾಗೂ ಇದ್ರ ಬಗ್ಗೆ ಹೇಳ್ತಾರೆ, ಏನ್ ಮಾಡ್ತಾರೆ ಇದರಲ್ಲಿ ಅಂತ. ಸೊ ಈಗ SIR ಅಲ್ಲಿ ಅವರು ಈ ನೋಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, BLO ರವರು ಮನೆ ಮನೆಗೆ ಕನಿಷ್ಠ 3 ಬಾರಿ ಭೇಟಿ ನೀಡಿ ಗಣತಿ ಅಂದ್ರೆ ಎನ್ಯೂಮರೇಷನ್ ನಮೂನೆಗಳನ್ನು ವಿತರಿಸಿ ಭರ್ತಿಯಾದ ನಮೂನೆಗಳನ್ನು ವಾಪಸ್ ಪಡೆದು ಅವುಗಳ ಆಧಾರದ ಮೇಲೆ ಕರಡು ಮತದಾರರ ಪಟ್ಟಿಯನ್ನು ಸಂಬಂಧಪಟ್ಟ ಮತದಾರ ನೋಂದಣಾಧಿಕಾರಿಯವರು ಪ್ರಕಟಿಸುತ್ತಾರೆ. ಪ್ರಕಟಿಸಿದ ಕರಡು ಮತದಾರರ ಪಟ್ಟಿಗೆ ಸಾರ್ವಜನಿಕರಿಂದ ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗುತ್ತದೆ. ನಂತರ ಹಕ್ಕುಗಳು ಮತ್ತು ಆಕ್ಷೇಪಣೆಗಳನ್ನು ಮತದಾರರ ನೋಂದಣಾಧಿಕಾರಿಗಳು ಪರಿಶೀಲಿಸಿ ಆದೇಶ ಹೊರಡಿಸಿದ ನಂತರ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಮತದಾರರ ನೋಂದಣಾಧಿಕಾರಿಗಳ ಆದೇಶದಿಂದ ಬಾಧಿತರಾದವರು ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ 15 ದಿನಗಳೊಳಗೆ ಪ್ರಥಮ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾರೆ. ಆಮೇಲೆ ಯಾವ ಒಂದು ಸಂವಿಧಾನದ ಆರ್ಟಿಕಲ್ಸ್ ಕೆಳಗಡೆ ಮಾಡ್ತಿದ್ದಾರೆ ಅಂತ ಅವರು ಇಲ್ಲಿ ಸಹ ಹೇಳ್ತಾರೆ. ನಾವು ಸಂವಿಧಾನದ ಯಾವ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಮತ್ತೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್, ಜನಪ್ರತಿನಿಧಿತ್ವ ಕಾಯ್ದೆ 1950 ಅದರಲ್ಲಿ ಸೆಕ್ಷನ್ 21 ಕೆಳಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ.
ಕರ್ನಾಟಕದಲ್ಲಿ SIR ಯಾವಾಗ ನಡೆಸಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ, ಕರ್ನಾಟಕದಲ್ಲಿ 2002 ರಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಸಲಾಗಿದೆ. 2002 ಮತದಾರರ ಪಟ್ಟಿ ಕೊನೆಯ SIR ಪಟ್ಟಿಯಾಗಿದ್ದು ಅದನ್ನು ಮೂಲ ಪಟ್ಟಿ ಮದರ್ ರೋಲ್ ಎಂದು ಪರಿಗಣಿಸಲಾಗಿದೆ. 2025 SIR ಸಂದರ್ಭದಲ್ಲಿ 2002 ಮತದಾರರ ಪಟ್ಟಿ ಪ್ರಮುಖ ಉಲ್ಲೇಖದ ದಾಖಲೆಯಾಗಿದೆ. 2002 ರಲ್ಲಿ ರಾಜ್ಯದಲ್ಲಿ ಒಟ್ಟು 28 ಜಿಲ್ಲೆಗಳು ಹಾಗೂ 224 ವಿಧಾನಸಭಾ ಕ್ಷೇತ್ರಗಳಿದ್ದವು ಅಂತ ಹೇಳಿ ಈ SIR ಅವ್ರ ಪ್ರಕಾರ ಯಾಕೆ ಮುಖ್ಯ ಅಂತನೂ ಸಹ ಹೇಳ್ತಾರೆ. ಆಮೇಲೆ ಈಗ ಕರ್ನಾಟಕದಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪೂರ್ವಭಾವಿ ಹಂತ ಮ್ಯಾಪಿಂಗ್ ನಡೀತಿದೆ ಅಂತ ಅವ್ರು ಹೇಳ್ತಾರೆ. ಆ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಎಷ್ಟು ಮ್ಯಾಪಿಂಗ್ ಆಗಿದೆ ಅಂತ ಅಂಕಿಅಂಶಗಳು ಸಹ ಅವರೇ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮ್ಯಾಪಿಂಗ್ ಪ್ರಗತಿ 28/1/2026 ರಂತೆ ಒಟ್ಟು ಮತದಾರರು 5,57,36,561. ಅದರಲ್ಲಿ 40 ವರ್ಷ ಮೇಲ್ಪಟ್ಟ ಮತದಾರರು 3,12,57,088 ಜನ. ಮತ್ತೆ ಮ್ಯಾಪಿಂಗ್ ಆಗಿರುವ ಮತದಾರರ ಸಂಖ್ಯೆ 1,96,46,707 ಜನ. ಶೇಕಡವಾರು ಮ್ಯಾಪಿಂಗ್ ಆಗಿರೋದು 62.86%. ಇದು 40 ವರ್ಷ ಮೇಲ್ಪಟ್ಟ ಮತದಾರರು. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮತದಾರರು ಇರೋದು 2,44,79,473. ಅದರಲ್ಲಿ ಪ್ರೋಜನಿ ಮ್ಯಾಪಿಂಗ್ ಆಗಿರುವ ಮತದಾರರ ಸಂಖ್ಯೆ 1,52,39,492. ಮತ್ತೆ ಮ್ಯಾಪಿಂಗ್ ಆಗಿರುವ ಒಟ್ಟಾರೆ ಮತದಾರರು 3,48,86,199. ಪರ್ಸೆಂಟೇಜ್ ಬಂದ್ಬಿಟ್ಟು 62.59% ಅಂತ ಹೇಳ್ತಾರೆ. ಮತ್ತೆ ಮತದಾರರ ವಿವರ ಕೊಡ್ತಾರೆ. ಉದಾಹರಣೆಗೆ ಬೆಳಗಾಂ ಜಿಲ್ಲೆನಲ್ಲಿ ಟೋಟಲ್ ಎಲೆಕ್ಟರ್ಸ್ ಇರೋದು 41 ಲಕ್ಷ. ಟೋಟಲ್ ಮ್ಯಾಪ್ಡ್ ಎಲೆಕ್ಟರ್ಸ್ ಇನ್ಕ್ಲೂಡಿಂಗ್ ಪ್ರಾಜನಿ ಬಂದು 28 ಲಕ್ಷ, ಅಂದ್ರೆ 67% ಆಗಿದೆ ಅಂತ. ಈ ತರ ಜಿಲ್ಲಾವಾರು ಎಷ್ಟೆಷ್ಟಾಗಿದೆ ಅಂತ ಹೇಳ್ತಾರೆ. ಬೆಂಗಳೂರು ಅರ್ಬನ್ ಅಲ್ಲಿ ತುಂಬಾ ಕಡಿಮೆ ಮ್ಯಾಪಿಂಗ್ ಆಗಿದೆ, 28.87% ಅಂತ ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಇದು ಚುನಾವಣಾ ಆಯೋಗ ಸರ್ಕಾರಕ್ಕೆ ಕೊಟ್ಟಿರೋ ಒಂದು ಟಿಪ್ಪಣಿ, ಅದನ್ನ ಸರ್ಕಾರ ಸಚಿವ ಸಂಪುಟ ಮುಂದೆ ಇಟ್ಟಿದೆ. ಆದ್ರೆ ಲೀಗಲಿ SIR ನ ಹೇಗೆ ನಾವು ನೋಡ್ಬೇಕು? ಮೊದಲನೇದಾಗಿ SIR ಬಗ್ಗೆ ಚುನಾವಣಾ ಆಯೋಗ ಕೊಟ್ಟಿರೋ ಒಂದು ನೋಟ್ ನಲ್ಲಿ ಅವ್ರು ಹೇಳ್ತಾರೆ, ಇದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಸೆಕ್ಷನ್ 21(3) ಪ್ರಕಾರ ಮಾಡ್ತೀವಿ. ಆದ್ರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21(3) ನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ಅವಕಾಶ ಇಲ್ಲ. ಸೆಕ್ಷನ್ 21(3) ನಲ್ಲಿ ಉಲ್ಲೇಖ ಇರೋದು, ಮೊದಲನೇದಾಗಿ ಚುನಾವಣಾ ಆಯೋಗ ಬಂದ್ಬಿಟ್ಟು ಈ SIR ನ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಕಾನೂನಲ್ಲಿ ಸೆಕ್ಷನ್ 21(3) ನಲ್ಲಿ ಅವಕಾಶ ಇರೋದು ಸ್ಪೆಷಲ್ ರಿವಿಷನ್ ಆಫ್ ಎಲೆಕ್ಟರಲ್ ರೋಲ್ಗೆ ಹೊರತು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗಲ್ಲ. ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲೂ ಇಲ್ಲ, ರೂಲ್ಸ್ ಅಲ್ಲೂ ಇಲ್ಲ, ಸಂವಿಧಾನದಲ್ಲೂ ಇಲ್ಲ. ಮತ್ತೆ ಈ ಸ್ಪೆಷಲ್ ರಿವಿಷನ್ ಮಾಡ್ಬೇಕಾದ್ರೂ ಸಹ ಅದು ಇಟ್ ಶುಡ್ ಬಿ ಫಾರ್ ಎಲೆಕ್ಟರಲ್ ರೋಲ್ ಫಾರ್ ಎನಿ ಕಾನ್ಸ್ಟಿಟ್ಯೂಯೆನ್ಸಿ ಆರ್ ಅ ಪಾರ್ಟ್ ಇನ್ ಅ ಮ್ಯಾನರ್ ಇಟ್ ಮೇ ಥಿಂಕ್ ಇಟ್ ಓನ್ಲಿ ಫಾರ್ ರೀಸನ್ಸ್ ಟು ಬಿ ರೆಕಾರ್ಡೆಡ್ ಅಂತ ಹೇಳ್ತಾರೆ. ಆದ್ರೆ ಈ SIR ಒಂದು ಅದು ಬರೀ ಸ್ಪೆಷಲ್ ರಿವಿಷನ್, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಲ್ಲ. ಎರಡನೇದು ಅದು ಮಾಡ್ಬೇಕಾದ್ರೆ ಅದು ಒಂದು ಕ್ಷೇತ್ರಕ್ಕೆ ಮಾತ್ರ ಮಾಡಬೇಕು, ಮತ್ತೆ ಅದಕ್ಕೆ ಯಾಕೆ ಮಾಡ್ತಾ ಇದಾರೆ ಅಂತ ರೀಸನ್ಸ್ ರೆಕಾರ್ಡ್ ಮಾಡಬೇಕು. ಆದ್ರೆ ಈ SIR ಅಲ್ಲಿ ಎರಡು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ, ಕೆಲವರು RTI ಫೈಲ್ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ. SIR ತೀರ್ಮಾನ ಯಾವಾಗ ತಗೊಂಡಿದ್ದು, ಯಾರು ತಗೊಂಡಿದ್ದು? ಅದಕ್ಕೆ ಚುನಾವಣಾ ಆಯೋಗ ರಿಪ್ಲೈ ಮಾಡಿದ್ರೆ ಅವ್ರ ತೀರ್ಮಾನ ತಗೊಂಡಿಲ್ಲ SIR. ಪ್ರಶ್ನೆ ಬರುತ್ತೆ, ಯಾರು ತೀರ್ಮಾನ ತಗೊಂಡಿದ್ದು? ಮೂರನೇದು, SIR ಯಾಕೆ ಮಾಡಿದ್ದಾರೆ ಅಂತ ಇವರು ಕರ್ನಾಟಕ ಸರ್ಕಾರಕ್ಕೂ ಕೊಟ್ಟಿರೋ ಇದ್ರಲ್ಲಿ ಹೇಳಿದ್ರೆ ಅಥವಾ ಬಿಹಾರ್ಗೆ ಕೊಟ್ಟಿರೋ ಆರ್ಡರ್ಸ್ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇರೋದು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ತುಂಬಾ ಮೈಗ್ರೇಷನ್ ಆಗ್ತಾ ಇದೆ, ತುಂಬಾ ಜನ ಸತ್ತೋಗಿದ್ದಾರೆ, ಆದ್ರೆ ಅವ್ರ ಹೆಸರುಗಳು ಡಿಲೀಟ್ ಆಗಿಲ್ಲ ಅಂತೆಲ್ಲ ಬರುತ್ತೆ. ಆದ್ರೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಹೇಳಿರೋ ಏಮ್ಸ್ ಅಲ್ಲಿ ಸಿಟಿಸನ್ಶಿಪ್ ನ ಟೆಸ್ಟ್ ಮಾಡೋದಿಲ್ಲ, ಆದ್ರೆ ನೀವು ಇವತ್ತು ಸಿಟಿಸನ್ಶಿಪ್ ಚೆಕ್ ಮಾಡ್ತಾ ಇದ್ದೀರಾ ಯಾಕೆ ಅಂತ. ಹಾಗೆ ಎಲೆಕ್ಷನ್ ಕಮಿಷನ್ ಪರ ಇರೋ ವಕೀಲರು ಹೇಳ್ತಾರೆ, ಇಲ್ಲ ನಾವು ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜೆಗಳು ಮಾತ್ರ ಮತ ಹಾಕ್ಬೇಕು ಅಂತಿದೆ, ಹಾಗಾಗಿ ನಾವು ಸಿಟಿಸನ್ಶಿಪ್ ಚೆಕ್ ಮಾಡ್ತೀವಿ. ಆದ್ರೆ ನಮ್ಮ ಪೌರತ್ವವನ್ನು ಚೆಕ್ ಮಾಡೋದಕ್ಕೆ ಎಲೆಕ್ಷನ್ ಕಮಿಷನ್ ಯಾವ್ದು ಪವರ್ ಇಲ್ಲ. ಸಂವಿಧಾನದ ಪ್ರಕಾರ ಅದು ಒಕ್ಕೂಟ ಸರ್ಕಾರ, ಯೂನಿಯನ್ ಗೌರ್ಮೆಂಟ್ ಇದೆ. ಏನಾದ್ರು ಡಿಸ್ಪ್ಯೂಟ್ ಇದ್ರೆ ಸಿಟಿಸನ್ಶಿಪ್ ಅದು ಫಾರಿನರ್ ಟ್ರಿಬ್ಯುನಲ್ಗೆ ಹೋಗ್ಬೇಕು. ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪುಗಳು ಇದೆ, ಲಾಲ್ ಬಾಬು ಹುಸೇನ್ ಜಜ್ಮೆಂಟ್ ಇದೆ 1995. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮತದಾರರ ಪಟ್ಟಿಯಲ್ಲಿ ಇನ್ಕ್ಲೂಡ್ ಆಗಿರೋರು ಅವರು ಸಿಟಿಸನ್ ಅಂತಾನೆ ಪ್ರೆಸ್ಯೂಮ್ ಮಾಡ್ಕೋಬೇಕು. ಸಿಟಿಸನ್ ಅಲ್ಲ ಅಂತ ಹೇಳಿದ್ರೆ ಯಾರು ಅಬ್ಜೆಕ್ಟ್ ಮಾಡ್ತಿದ್ರು ಅವ್ರು ಪ್ರೂವ್ ಮಾಡಬೇಕು ಅಂತ ಹೇಳಿ. ಸೊ ಇನ್ನೊಂದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಲ್ಲಿ ಅಥವಾ ರೂಲ್ಸ್ ಅಲ್ಲಿ ಈ ಎನ್ಯೂಮರೇಷನ್ ಫಾರ್ಮ್, ಈಗ ಕರ್ನಾಟಕ ಸರ್ಕಾರಕ್ಕೆ ಇವ್ರು ಕೊಟ್ಟಿರೋ ಒಂದು ನೋಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಾವು ಎನ್ಯೂಮರೇಷನ್ ಫಾರ್ಮ್, BLOಗಳು ಎನ್ಯೂಮರೇಷನ್ ಫಾರ್ಮ್ ಹೋಗಿ ಕೊಡ್ತಾರೆ, ಅದನ್ನ ಸೈನ್ ಮಾಡಿ ಫಿಲ್ ಅಪ್ ಮಾಡ್ಕೊಳ್ತಾರೆ, ನಂತರ ಈ ಡ್ರಾಫ್ಟ್ ರೋಲ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ.
ಇದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲೂ ಅವಕಾಶ ಇಲ್ಲ, ಸಂವಿಧಾನದಲ್ಲೂ ಅವಕಾಶ ಇಲ್ಲ. ಬ್ರಿಟಿಷ್ ಅವರು ನಮ್ಮನ್ನು ಆಳ್ತಿರ್ಬೇಕಾದ್ರೆ ಆಗಲೂ ಚುನಾವಣೆ ನಡೀತು. ಆ ಚುನಾವಣೆಗಳಲ್ಲಿ ಮತದಾನದ ಹಕ್ಕು ಎಲ್ಲರಿಗೂ ಇರಲಿಲ್ಲ. ನಿಮ್ಮ ಹತ್ರ ಭೂಮಿ ಇರಬೇಕಿತ್ತು, ಅಥವಾ ನೀವು ಓದಿರಬೇಕಾಗಿತ್ತು, ಅಥವಾ ನಿಮ್ಮ ಹತ್ರ ಇಷ್ಟು ಹಣ ಇರಬೇಕಾಗಿತ್ತು. ಆದರೆ ನಮಗೆ ಸ್ವತಂತ್ರ ಸಿಕ್ಕಿದಾಗ ನಮ್ಮ ಸ್ವತಂತ್ರ ಹೋರಾಟಗಾರರು ತುಂಬ ಸ್ಪಷ್ಟವಾಗಿದ್ದರು, ಮತದಾನದ ಹಕ್ಕು ಎಲ್ಲರಿಗೂ ಇರಬೇಕು. ಎಷ್ಟೇ ಕಡುಬಡವ ಆಗಿದೆ, ಇವು ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಗಂಡ್ಸಾಗಿರ್ಬೋದು, ಯಾವುದೇ ಜಾತಿ ಧರ್ಮದವರಾಗಿರ್ಬೋದು, ಮತದಾನದ ಹಕ್ಕು ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪಷ್ಟ ಅಭಿಪ್ರಾಯ ಇದ್ದಿದೆ ಏನಂತ ಹೇಳಿದ್ರೆ, ಮತದಾನದ ಹಕ್ಕಿದ್ದೆ ಮಾತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸೋಕ್ಕಾಗುತ್ತೆ. ಯಾಕಂದ್ರೆ ನಮಗೆ ಮತದಾನದ ಪವರ್ ಇರುತ್ತೆ, ಯಾರು ಆಳ್ತಿದ್ದಾರೋ ನಮ್ಮನ್ನು ಮಾತನ್ನ ಕೇಳಬೇಕಾಗುತ್ತೆ. ಸೊ ಹಾಗಾಗಿ ಸಾರ್ವತ್ರಿಕ ಮತದಾನದ ಹಕ್ಕು ಇರಬೇಕಾಯಿತು. ಸಾರ್ವತ್ರಿಕ ಮತದಾನದ ಹಕ್ಕು ಆರ್ಟಿಕಲ್ 326 ಅಲ್ಲಿ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ಆರ್ಟಿಕಲ್ 325 ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಮತದಾನ ನೀಡುವಲ್ಲಿ ಜಾತಿ ಧರ್ಮ ಇದ್ರ ಭೇದ ಭಾವ ಮಾಡಬಾರ್ದು. ಆದರೆ ಈ SIR ರಿಸಲ್ಟ್ ಯಾವ ಥರ ಆಗ್ತಾ ಇದೆ ಅಂದರೆ ಆ ಥರ ಭೇದ ಭಾವಗಳು ಆಗ್ತಾ ಇದೆ. ಈಗ ಬೇರೆ ಬೇರೆ ಸ್ಟೇಟಲ್ಲಿ ಏನಾಗಿದೆ, ಬೇರೆ ಬೇರೆ ಸ್ಟೇಟಲ್ಲಿ SIR ನೀವು ನೋಡಿದ್ರೆ 6 ಕೋಟಿಗೂ ಹೆಚ್ಚು ಜನ ಈ ಡ್ರಾಫ್ಟ್ ರೋಲ್ಸಿಂದ ಬಿಟ್ಟೋಗಿದ್ದಾರೆ. ಮತ್ತು ಕೆಲವರು ಇಷ್ಟು ಜನ ಡ್ರಾಫ್ಟ್ ರೋಲ್ಸಿಂದ ಬಿಟ್ಟು ಹೋಗಿದ್ದಾರೆ. ಸೊ ಹಾಗಾದರೆ ನಾವು ಅನ್ಕೋಬೋದ ಡ್ರಾಫ್ಟ್ ರೋಲಲ್ಲಿ ನಮ್ಮ ಹೆಸರಿದ್ರೆ ಹಾಗಾದರೆ ನಾವು ಸೇಫ್ ಅಂತ? ಅದು ಸಹ ಆಗ್ತಾ ಇಲ್ಲ. ಒಂದು ಮುಖ್ಯ ಕಾರಣ ವೆಸ್ಟ್ ಬೆಂಗಾಲ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಏನಕ್ಕೆ ಅಂತ ಹೇಳಿದ್ರೆ, ಡ್ರಾಫ್ಟ್ ರೋಲಲ್ಲಿ ಇನ್ಕ್ಲೂಡ್ ಮಾಡಿರೋ ಜನರಲ್ಲಿ 1.25 crore ಇಷ್ಟು ಜನರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ, ನೀವು ಹಿಯರಿಂಗ್ ಬರಬೇಕು, ನೀವು ಏನೋ ಒಂದು ಡಿಸ್ಕ್ರಿಪೆನ್ಸಿ ಇದೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟ್ ಅಂತ ಮಾಡಿದ್ದಾರೆ. ಹಿಯರಿಂಗ್ ಬರಬೇಕು ಅಂತ ಹೇಳಿ ಯಾತಕ್ಕೆ ಬರಬೇಕು ಅಂತ ಸಹ ಅವರು ಹೇಳಿರಲಿಲ್ಲ. ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಇಡೀ 1.25 crore ಯಾರಿದ್ದಾರೆ ಆ ಲಿಸ್ಟ್ ಆನ್ಲೈನು ಹಾಕಬೇಕು, ಎಲ್ಲ ಆಫೀಸ್ಗಳಲ್ಲೂ ಹಾಕಬೇಕು, ಯಾಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತಲೂ ಹೇಳಬೇಕು ಅಂತ ಹೇಳಿ. ನೋಟಿಸ್ ಯಾಕೆ ಹೋಗಿದೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾರೆ ಹೋಗಿದೆ. ನಮ್ಮ ನೋಬೆಲ್ ಪ್ರಶಸ್ತಿಗಿದ್ದ ಅಮರ್ತ್ಯ ಸೆನ್ ಅವ್ರಿಗೂ ನೋಟಿಸ್ ಹೋಗಿದೆ. ಯಾಕೆ ಅಂತ ಹೇಳಿದರೆ ಅವ್ರ ವಯಸ್ಸಿಗೂ ಅವ್ರ ತಾಯಿ ವಯಸ್ಸಿಗೂ 15 ವರ್ಷ ಮಾತ್ರ ಡಿಫ್ರೆನ್ಸ್ ಇದ್ದಿದ್ದು ಅಂತ. ಆಗೆಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತಾಯಿತ್ತು, ಹಾಗಾಗಿ ಇದೆಲ್ಲ ಸಹಜ, ಅಷ್ಟು ಕಡಿಮೆ ಏಜ್ ಗ್ಯಾಪ್ ಇರೋದು. ಸೊ ಈ ತಮಿಳ್ನಾಡಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, UPನಲ್ಲಿ ಇನ್ಕ್ಲೂಡ್ ಆಗಿರೋರ್ದು ಈ ಥರ ಸಮಸ್ಯೆ ಆಗಿದೆ. ಇನ್ನು ಯಾರು ಎಕ್ಸ್ಕ್ಲೂಡ್ ಆಗಿದ್ದಾರೆ? ನ್ಯಾಷನಲ್ ಅಲಯನ್ಸ್ ಆಫ್ ಪೀಪಲ್ಸ್ ಮೂವ್ಮೆಂಟ್ಸ್ ಅವರು, ಪೀಪಲ್ಸ್ ಯೂನಿಯನ್ಸ್ ಫಾರ್ ಸಿವಿಲ್ ಲಿಬರ್ಟೀಸ್ ಮತ್ತು ಭಾರತ್ ಜೋಡೋ ಅಭಿಯಾನ್ ಅವರು ಒಂದು ನ್ಯಾಷನಲ್ ಟ್ರಿಬ್ಯುನಲ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದು ಡಿಸೆಂಬರ್ 20ನೇ ತಾರೀಕು 2025. ಆ ಜೂರಿ ರಿಪೋರ್ಟ್ ನೀವು ತೆಗೆದು ನೋಡಿದ್ರೆ ಯಾವ ಥರ ಜನ ಬಿಟ್ಟು ಹೋಗಿದ್ದಾರೆ ಅಂತ ನಾವು ನೋಡ್ಬೋದು. ಈ ಗುಜರಾತ್ನಲ್ಲಿ ಉದಯ್ಪುರ್ ಜಿಲ್ಲೆನಲ್ಲಿ ಕೆಲವರು ಈ ವ್ಯವಸಾಯ ಮಾಡ್ತಿರ್ತಾರಲ್ಲ, ಕೂಲಿ ಮಾಡ್ತಿರ್ತಾರಲ್ಲ ಕಾರ್ಮಿಕರು, ಅವ್ರು ಬಂದ್ಬಿಟ್ಟು ಅವರ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ವಲಸೆ ಹೋಗ್ತಾರೆ. ವಲಸೆ ಹೋಗಿ ಅವರು ಆ ರಾಜ್ಯದಲ್ಲಿ ಇದ್ಕೊಂಡು ಸ್ವಲ್ಪ ದಿವಸ ಇದ್ಕೊಂಡು ವಾಪಸ್ ಬರ್ತಾರೆ. ಅಂಥವ್ರನ್ನೆಲ್ಲ ಇವ್ರು BLOಗಳು ಹೋಗಿದ್ದಾರೆ, ಅವ್ರು ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋಕ್ಕೂ ಪ್ರಯತ್ನ ಪಟ್ಟಿಲ್ಲ, ಅವ್ರನ್ನ ತೆಗೆದು ಬಿಟ್ಟಿದ್ದಾರೆ. ಅದೇ ರೀತಿ ಛತ್ತೀಸ್ಗಢನ ಬಸ್ತರಲ್ಲಿ ಸಲ್ವಾಜುದಮ್ ಟೈಮಲ್ಲಿ ಸುಮಾರು 644 ಹಳ್ಳಿಗಳನ್ನ ಸುಟ್ಟು ಭಸ್ಮ ಮಾಡಲಾಯಿತು. ಅವ್ರಿಗೆ ರಿಹ್ಯಾಬಿಲಿಟೇಷನ್ ಆಗಿಲ್ಲ. ಸೊ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಸರ್ಟಿಫಿಕೇಟ್ಸ್ ಇಲ್ಲ, ಅವ್ರನ್ನೂ ಸಹ ಬಿಟ್ಟೋಗಿದ್ದಾರೆ. ಇನ್ನು ಬಿಲಾಯಿಂದ ಒಬ್ಬರು ಬಂದು ಹೇಳ್ತಾರೆ, BLOದವರು ಅವರೇ ಫಾರ್ಮ್ ತುಂಬಿಸ್ಕೊಂಡು ಅವರೇ ಹೋಗಿ, ನಾವು ಡಾಕ್ಯುಮೆಂಟ್ಸ್ ಕೊಡೋಕ್ಕೂ ಮುಂಚೆ ಅವರೇ ಫಾರ್ಮ್ಸ್ ಇದು ಮಾಡ್ಕೊಂಡು ಹೋಗಿ ಇದು ಮಾಡಿದ್ರು, ಸಬ್ಮಿಟ್ ಮಾಡಿಬಿಟ್ರು, ನಮ್ಗೆ ಅವಕಾಶನೂ ಕೊಟ್ಟಿಲ್ಲ, ನಾವು ಆಮೇಲೆ DC ಹತ್ರ ಹೋದ್ಮೇಲೆ ನಮಗೆ ಅವಕಾಶ ಕೊಟ್ಟಿದ್ದು ಅಂತ. ಎಲ್ಲರೂ ಸಹ DC ಹತ್ರ ಹೋಗೋಕ್ಕೂ ಆಗೋದಿಲ್ಲ. ಇನ್ನು ಲಕ್ನೋದಲ್ಲಿ ಒಂದು ದೊಡ್ಡ ಸ್ಲಮ್ ಇರುತ್ತೆ, ಸ್ಲಮ್ನ ಹೊಡೆದು ಅಲ್ಲೊಂದು ಝೂ ಕಟ್ಟಕ್ಕೆ ಹೊರಡ್ತಾರೆ. ಸೊ ಆ ಸ್ಲಮ್ನ ಡೆಮಾಲಿಷ್ ಮಾಡ್ತಾರೆ. ಅದರಲ್ಲಿ ಸುಮಾರು 12,000 ಜನ ಇರ್ತಾರೆ. ಆ ಇಡೀ 12,000 ಜನಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ನಿಮ್ಮ ಸ್ಲಮ್ ಡೆಮಾಲಿಷ್ ಆಗಿದೆ, ನಿಮ್ಮ ಡಾಕ್ಯುಮೆಂಟ್ಸಲ್ಲಿರೋ ಅಡ್ರೆಸ್ಸೇ ಇಲ್ಲ, ಹಾಗಾಗಿ ನಿಮ್ಮನ್ನು ಹೆಂಗೆ ಸೇರಿಸ್ಕೊಳ್ಳೋಕ್ಕಾಗುತ್ತೆ ಅಂತ ಅವ್ರನ್ನ ಡಿಲೀಟ್. ತಮಿಳ್ನಾಡಲ್ಲಿ ಆದಿವಾಸಿಗಳು ಯಾರು ಅರಣ್ಯದ ಅಂಚಿನಲ್ಲಿ ಇರ್ತಾರೋ, ಅವ್ರು ಯಾವುದೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಅವ್ರನ್ನ ಶಿಫ್ಟ್ ಮಾಡಿರ್ತಾರೆ, ಅವ್ರನ್ನೂ ಸಹ SIRಯಿಂದ ಬಿಟ್ಟರು. ಮತ್ತು ತುಂಬ ಮುಖ್ಯವಾಗಿ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ನೋಡಿದ್ರೆ, ಎಲೆಕ್ಷನ್ ಕಮಿಷನ್ನ ಅಧಿಕೃತ ಮಾಹಿತಿ ನೀವು ನೋಡಿದ್ರೆ ಮಹಿಳೆಯರು ಹೆಚ್ಚು ಬಿಟ್ಟೋಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಮಾಹಿತಿ ಪ್ರಕಾರ ಮಹಿಳೆಯರ ಡಿಲೀಷನ್ಸು ಗಂಡಸರ ಡಿಲೀಷನ್ಸ್ಗಿಂತ ಜಾಸ್ತಿ ಇದೆ. ಇದು ಯಾಕೆ ಅಂತ ಹೇಳಿದ್ರೆ, ನಾನು ಆಗಲೇ ನಿಮ್ಗೆ ಹೇಳಿದೆ, ಕರ್ನಾಟಕ ಸರ್ಕಾರ ಕೊಟ್ಟಿರೋ ನೋಟಲ್ಲೂ ಅವ್ರು ಹೇಳ್ತಾರೆ, ನಾವು 2002 ರೂಲ್ನ ಮದರ್ ರೋಲ್ ಆಗಿ ಕನ್ಸಿಡರ್ ಮಾಡ್ತೀವಿ. 25 ನಿಮ್ಮ ಹೆಸರು ಇರಬೇಕು, 2002 ರೋಲಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆ ತಾಯಿ ಹೆಸರು ಅಥವಾ ನಿಮ್ಮ ಅಜ್ಜ ಅಜ್ಜಿ ಹೆಸರು ಇರಬೇಕು. ಈಗ ಮಹಿಳೆಯರು, ನಮ್ಮ ದೇಶದಲ್ಲಿ ಪದ್ಧತಿ ಯಾವ ಥರ ಇದೆ ಅಂದರೆ, ಮಹಿಳೆಯರು ಮದುವೆ ಆದಮೇಲೆ ಅವರು ಗಂಡನ ಮನೆಗೆ ಹೋಗ್ತಾರೆ. ಈಗ ಯಾರಾದರೂ ಅದೇ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮದುವೆ ಆಗ್ತಾರಾ? ಇಲ್ಲ, ಅವರು ಎಲ್ಲೋ ಮದುವೆ ಆಗ್ತಾರೆ, ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಸೊಸೆಯಂದ್ರಿಗೆ ಅವರ ಒಂದು 2002 ಲಿಸ್ಟಲ್ಲಿ ಅವ್ರ ಹೆಸರು ಇರೋದಿಲ್ಲ, ಅವ್ರ ತಂದೆ ತಾಯಿ ಹೆಸರು ಇರೋದಿಲ್ಲ, ಹಾಗಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ಇನ್ನೊಂದೇನಂತ ಹೇಳಿದರೆ, ಈ ದೇಶದಲ್ಲಿ ಭಾಳಷ್ಟು ಜನ ಯಾವ ಥರ ಅಂತ ಹೇಳಿದರೆ, ಮನೇಲಿ ಗಂಡಸರದ್ದು ಡಾಕ್ಯುಮೆಂಟ್ಸ್ ಇದ್ದರೆ ಓಕೆ, ಹೆಂಗಸರ ಡಾಕ್ಯುಮೆಂಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆ. ಸೊ ಹಾಗಾಗಿ ಅವರು ಸಹ ಬಿಟ್ಟು ಹೋಗ್ತಾ ಇದ್ದಾರೆ.
ಇನ್ನೊಂದು ಹೊಸದಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ SIR ಅಲ್ಲಿ ಯಾವ ಥರ ಒಂದು ಅಬ್ಯೂಸ್ ಆಗ್ತಾ ಇದೆ ಅಂದರೆ, ಫಾರ್ಮ್ 7 ಮತದಾನ ಹಕ್ಕು ಮಾಡಬಾರ್ದು ಅಂತ ಇದ್ರೆ ನಾನು ಅಬ್ಜೆಕ್ಷನ್ ಹಾಕ್ಬೋದು. ಬೇರೆ ಬೇರೆ ರಾಜ್ಯಗಳಲ್ಲಿ ಎಸ್ಪೆಷಲಿ ದಲಿತ ಸಮುದಾಯದವ್ರನ್ನ, ಮುಸ್ಲಿಂ ಸಮುದಾಯದವ್ರನ್ನ ಹೆಸರನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಫಾರ್ಮ್ 7 ಬಲ್ಕ್ ಡಿಲೀಷನ್ಸ್ ಆಗ್ತಾ ಇದೆ. ಇದರಿಂದ ಸಹ ಬಹಳಷ್ಟು ಜನಕ್ಕೆ ಬಹಳ ಆತಂಕ ಆಗ್ತಾ ಇದೆ. ಸೊ ವಿಶೇಷವಾಗಿ ಇಲ್ಲಿ ವಲಸೆ ಕಾರ್ಮಿಕರು, ಅಲೆಮಾರಿ ಸಮುದಾಯದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಟ್ರಾನ್ಸ್ಜೆಂಡರ್ ಸಮುದಾಯದವರು ಇವ್ರದ್ದು ಡಿಲಿಷನ್ಸು ಆಗ್ತಾ ಇದೆ. ಇತ್ತೀಚೆಗೆ ದ ಹಿಂದೂ ಬೆಂಗಳೂರಿನಲ್ಲಿ ವರದಿಯಾಗಿತ್ತು. ಬೆಂಗಳೂರಿನಲ್ಲಿ ಸುಮಾರು ಜನ ವೆಸ್ಟ್ ಬೆಂಗಾಲ್ನ ಮೈಗ್ರೆಂಟ್ ವರ್ಕರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಡ್ರಾಫ್ಟ್ ಅವ್ರು ಹೋಗಿ ಎನ್ಯೂಮರೇಷನ್ ಫಾರ್ಮ್ ತುಂಬಿಸ್ಕೊಟ್ಟಿದ್ದಾರೆ. ಆದರೆ ಡ್ರಾಫ್ಟ್ ಲಿಸ್ಟಲ್ಲಿ ಅವ್ರ ಹೆಸರಿದೆ. ಅದಾದಮೇಲೆ ಮತ್ತೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಲಿಸ್ಟಲ್ಲಿ ಅವ್ರ ಹೆಸರು ಹಾಕಿರೋದ್ರಿಂದ ಅವ್ರಿಗೆ ಹಿಯರಿಂಗ್ ಬರೋಕ್ಕೆ ಹೇಳಿದ್ದಾರೆ. ಅವ್ರು ಮತ್ತೆ ಹೋದ್ರೆ ಅಲ್ಲಿ ಕೆಲಸ ಹೋಗುತ್ತೆ ಅಂತ ಹೇಳಿ ಅವ್ರು ಹೋಗಿಲ್ಲ. ಹಾಗಾಗಿ ಈಗ ಅವ್ರ ಮತದಾನದ ಹಕ್ಕು ಕಳ್ಕೊತಾರೆ. ಮುಖ್ಯವಾಗಿ ತುಂಬ ಜನಕ್ಕಿರೋ ಪ್ರಶ್ನೆ, ಮತದಾನದ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ಅಂದರೆ ಏನಾಗುತ್ತೆ? ಮಧ್ಯಪ್ರದೇಶಲ್ಲಿ BJP ಗೌರ್ಮೆಂಟ್ನ ಒಬ್ಬರು ಮಿನಿಸ್ಟರ್ ಹೇಳಿದ್ರು, ಒಂದ್ಸತಿ ಮತದಾನದ ಹಕ್ಕು ನಿಮಗೆ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ರೇಷನ್ನು ಕಟ್ ಮಾಡ್ತೀವಿ, ಬೇರೆನೂ ಕಟ್ ಮಾಡ್ತೀವಿ. NAPM PUC ಅವ್ರು ನಡೆಸಿರೋ ಒಂದು ನ್ಯಾಷನಲ್ ಟ್ರಿಬ್ಯುನಲಲ್ಲಿ ಬಿಹಾರಲ್ಲಿ ಫೈನಲ್ ಲಿಸ್ಟ್ ಆಯ್ತಲ್ಲ, ಫೈನಲ್ ಲಿಸ್ಟಲ್ಲಿ ಇಲ್ಲದೇ ಇರೋರು ಒಬ್ರು ಹೇಳಿದ್ರು ನನಗೆ ಈಗ ವಿಧವಾ ವೇತನ ಕಟ್ ಆಗಿದೆ ಅಂತ. ಅಂದರೆ ಇದು SIR ಮಾಡ್ತಿರೋ ರೀತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಮತದಾನದ ಹಕ್ಕು ಮಾತ್ರ ಕಳ್ಕೊಳ್ಳೋದಲ್ಲದೆ ನಾವು ಒಂದು ಸಿಟಿಸನ್ಶಿಪ್ ರೈಟು ಸಹ ಕಳ್ಕೊಳ್ಳೋ ಅಂಥ ಒಂದು ಆತಂಕ ಇದೆ. ಹಾಗಾಗಿ ದೇಶಾದ್ಯಂತ ಇದ್ರ ಬಗ್ಗೆ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ಸರ್ಕಾರಕ್ಕೂ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಹಿಳಾ ಸಂಘಟನೆಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅಲೆಮಾರಿ ಸಂಘಟನೆಯವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಇದ್ರ ಬಗ್ಗೆ ನಿಲುವು ತಗೊಂಡಿಲ್ಲ ಅಂತ. ಕರ್ನಾಟಕ ಸರ್ಕಾರ NREGAನ ತೆಗೆದಿರೋದ್ರ ಬಗ್ಗೆ ಒಂದು ವಿಶೇಷ ಸೆಷನ್ ಮಾಡಿದ್ರು. ಆದರೆ ಈ SIR ಬಗ್ಗೆ ಏನೂ ಮಾತಾಡ್ತಿಲ್ಲ. ಕೇರಳ ಸರ್ಕಾರ ಬಂದ್ಬಿಟ್ಟು ಅವರ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ SIR ವಿರುದ್ಧ. ಆದರೆ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಏನೂ ನಿಲುವು ತಗೊಂಡಿಲ್ಲ. ಬಟ್ ಈ ಪ್ರಶ್ನೆ ಇರೋದು ಸುಪ್ರೀಂ ಕೋರ್ಟಲ್ಲೇ ಇಷ್ಟು ಪ್ರಶ್ನೆ ಇದೆ. ಎಲೆಕ್ಷನ್ ಕಮಿಷನ್ಗೆ ಎಷ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಸಿಟಿಸನ್ಶಿಪ್ ಚೆಕ್ ಮಾಡ್ತಾ ಇದ್ದೀರಾ, ನೀವು SIR ಯಾಕೆ ಮಾಡಿದ್ದೀರಾ, SIR ಹೇಗೆ ಮಾಡ್ತಾ ಇದ್ದೀರಾ. ಎಲೆಕ್ಷನ್ ಕಮಿಷನರ್ಗೆ ಅಲ್ಲೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಆಗ್ತಾ ಇದೆ. ಮತ್ತು ಬೆಂಗಳೂರಲ್ಲೂ ಸಹ ಸುಮಾರಷ್ಟು ನಾಗರಿಕ ಸಂಘಟನೆಗಳು, ಫಾರ್ ಎಕ್ಸಾಂಪಲ್ ಮೈ ವೋಟ್ ಮೈ ರೈಟ್ ಕ್ಯಾಂಪೇನಿಂದ ಎಲೆಕ್ಷನ್ ಕಮಿಷನ್ಗೆ 2-3 ಸತಿ ಮನವಿಗಳು ಕೊಟ್ಟು ಮೀಟಿಂಗ್ ಕರೆದು ನೀವು ಎಕ್ಸ್ಪ್ಲೈನ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಭೇಟಿ ಆಗ್ತಾರೆ. ಒಂದು ಕಡೆ ರಾಜ್ಯ ಸರ್ಕಾರನೂ ಏನು ಹೇಳ್ತಾ ಇಲ್ಲ, ಇನ್ನೊಂದು ಕಡೆ ಚುನಾವಣಾ ಆಯೋಗ ಸಹ ಏನು ಹೇಳ್ತಾ ಇಲ್ಲ. ತುಂಬ ಮುಖ್ಯವಾಗಿ ಕೊನೆಯದಾಗಿ ನಾವು ಒಂದು ಸೂಕ್ಷ್ಮವಾದ ವಿಚಾರ ಗಮನಿಸಬೇಕು. ಎಲೆಕ್ಷನ್ ಕಮಿಷನ್ ಕರ್ನಾಟಕ ಸರ್ಕಾರ ಕೊಟ್ಟಿರೋ ನೋಟಲ್ಲಿ ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, 2002ನಲ್ಲಿ ಸಿಟಿಸನ್ಶಿಪ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗುತ್ತೆ. ಅದಾದಮೇಲೆ ಒಂದು ಎಲೆಕ್ಟರಲ್ ರೂಲ್ಸ್ ರಿವಿಷನ್ ಆಗಿಲ್ಲ, ಹಾಗಾಗಿ SIR ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವುದು ಈಗ NRC CAA ಏನಿತ್ತು ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ, ಅದು ಕೋರ್ಟಲ್ಲಿ ಚಾಲೆಂಜ್ ನಡೀತಾ ಇದೆ, ಅದ್ರ ಬಗ್ಗೆ ಇನ್ನೂ ಆದೇಶ ಇಲ್ಲ. ಅದು ಈ SIR ಬಂದ್ಬಿಟ್ಟು NRC CAAನ ಒಂದು ಬ್ಯಾಕ್ ಡೋರಿಂದ ತರ್ತಿರೋದೇ ಈ SIR. ಸೊ NRCದು ಕೋರ್ಟ್ ಇನ್ನೂ ತೀರ್ಪು ಕೊಡದೇ ಇರೋದ್ರಿಂದ ಈ SIRನ ಈ ರೀತಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅವ್ರು ಹೇಳಿದ್ದಾರೆ, ನಾವು ಸಿಟಿಸನ್ಶಿಪ್ ಹೌದು ನಾವು ಚೆಕ್ ಮಾಡ್ತಾ ಇದ್ದೀವಿ, 2002 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದಮೇಲೆ ಸಿಟಿಸನ್ಶಿಪ್ ಚೆಕ್ ಮಾಡಿಲ್ಲ ಅಂತ. ಸಂವಿಧಾನದ ಪ್ರಕಾರ ಅವ್ರಿಗೆ ಹಕ್ಕಿಲ್ಲ, ಅವ್ರಿಗೆ ಪವರ್ ಇಲ್ಲ, ಆದರೂ ಸಹ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕೋಟ್ಯಾಂತರ ಜನ ಈಗ ಒಂಥರ ಸಿವಿಲ್ ಡೆತ್ ಆಗುತ್ತೆ ಅವ್ರಿಗೆ. ಅಂದರೆ ಅವ್ರು ಬದುಕಿರ್ತಾರೆ, ಆದರೆ ಅವ್ರ ವೋಟರ್ಸ್ ಲಿಸ್ಟಲ್ಲಿ ಅವ್ರ ಹೆಸರು ಇರೋದಿಲ್ಲ, ನಾಳೆ ಅವ್ರ ಸಿಟಿಸನ್ಶಿಪ್ಪೇ ಕ್ವೆಶ್ಚನ್ ಆಗುತ್ತೆ. ಸೊ ಅವ್ರು ನಿಜವಾಗ್ಲೂ ಬದುಕಿರ್ತಾರೆ, ಆದರೆ ಒಂದು ಗೌರ್ಮೆಂಟ್ ಪ್ರಕಾರ ನೀವು ಸತ್ತಂಗೆ, ಯಾಕೆಂದರೆ ನಿಮ್ಮ ಒಂದು ಹೆಸರು ಯಾವುದೊಂದು ರೆಕಾರ್ಡ್ಸಲ್ಲೂ ಇರೋದಿಲ್ಲ. ಇದಿಷ್ಟು SIR ಬಗ್ಗೆ ಸದ್ಯದಲ್ಲಿ ನಡೀತಿರೋವಂಥ ವಿಷಯಗಳು. ಮುಂದೆ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳ್ತಾರೆ, ಯಾವ ತೀರ್ಪು ಬರುತ್ತೆ ಅನ್ನೋದನ್ನು ಬರೋ ದಿವಸಗಳಲ್ಲಿ ನೋಡೋಣ. ಇದಿಷ್ಟು ಸಂಕ್ಷಿಪ್ತವಾಗಿ ಇಲ್ಲಿ ತನಕ ಏನಾಗಿದೆ ಅಂತ ನಿಮಗೆ ತಿಳಿಸಿದ್ದೀನಿ. ಸುಪ್ರೀಂ ಕೋರ್ಟಲ್ಲಿ ಏನು ಹಿಯರಿಂಗ್ಸ್ ನಡೀತಾ ಇದೆ, ಕರ್ನಾಟಕ ಸರ್ಕಾರ ಸಹ ಇದ್ರ ಬಗ್ಗೆ ಒಂದು ನಿಲುವು ತಗೊಂಡಿಲ್ಲ. ಬರೋ ದಿವಸಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳುತ್ತೆ, ರಾಜ್ಯ ಸರ್ಕಾರ ಯಾವ ನಿಲುವು ತಗೊಳುತ್ತೆ ಅಂತ ಚರ್ಚೆ ಮಾಡಲಿಕ್ಕೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.